ಹಾಯ್ ಬೇಬಿ, ಗುಡ್ ಮಾರ್ನಿಂಗ್. ಬೇಬಿ, ಏನ್ ಮಾಡ್ತಿದ್ಯಾ ಅಡ್ಗೆಗೆ? ಮೈ ಸ್ವೀಟ್ ಹಾರ್ಟ್, ಎಷ್ಟು ಚಂದ ಕಾಣ್ತಿದ್ಯಾ ಗೊತ್ತಾ ನೀನು? ಆ ನಕ್ಷತ್ರನೇ ಪಳಪಳ ಹೊಳೆದಂಗೆ. ಹಂಗ ಅಷ್ಟು ಚಂದ ಕಾಣ್ತಿದ್ಯಾ ನೀನು. ಏನ್ ಮಾರ್ನಿಂಗ್ ಮಾರ್ನಿಂಗ್ ನಿನ್ ಮುಖ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ನಂಗೆ. ಬೇಬಿ, ಯಾಕೆ ಇವತ್ತು ಇಷ್ಟೊಂದು ಕೋಪಗೊಂಡ್ಬಿಟ್ಟಿದ್ಯಾ? ಏನಾಗಿದೆ ಹೇಳು. ಶ್ಯಾಮ್, ನಾವು 2 ವರ್ಷದಿಂದ ಡೇಟಿಂಗ್ ಮಾಡ್ತಾ ಇದ್ದೀವಿ. ನಿಮ್ ಮನೇಲಿ ಏನಾದ್ರೂ ಹೇಳಿದೀಯಾ? ವಾವ್, 2 ವರ್ಷ ಆಯ್ತಾ? ಎಷ್ಟು ಒಳ್ಳೆ ಸುದ್ದಿ ಅಲ್ವಾ ಇದು. ಓಕೆ, ಲೆಟ್ಸ್ ಸೆಲೆಬ್ರೇಟ್. ಇವತ್ತು ಪಾರ್ಟಿ ಅರೇಂಜ್ ಮಾಡ್ತೀನಿ ಹಾಗಾದ್ರೆ. ಓಕೆ, ಎಲ್ಲಾದ್ರೂ ಫಾರಿನ್ ಟ್ರಿಪ್ ಮಾಡೋಣವಾ? ಇಲ್ಲಾಂದ್ರೆ ಎಲ್ಲಿ ಹೋಗೋಣ? ಸ್ವಿಟ್ಜರ್ಲ್ಯಾಂಡ್, ಮೊನಾಲಿ? ಓ, ಹಂಗ. ಹಂಗಾರೆ ಮನ್ಯಾಗ ನಿನ್ ಹೆಂಡತಿ ಕತಿ ಏನು? ಐಶ್ವರ್ಯಾಗ ಏನಂತ ಹೇಳ್ತೀಯ? ಅಲ್ಲ, ನಮ್ಮಿಬ್ಬರ ನಡುವೆ ಆಕಿನ ಯಾಕೆ ತಗೊಂಡ್ಬರ್ತಿ? ನನ್ಗೆ ಆಕಿನ ಹೆಸರು ಕಂಡ್ರೆ ಇಷ್ಟ ಇಲ್ಲ. ನೀ ಯಾಕೆ ಆಕಿನ ಹೆಸರು ತೆಗಿತಿ? ಶ್ಯಾಮ್, ನಿಂಗೆ ಮದುವೆ ಆಗಿದೆ. ಆಮೇಲೆ ಅವಳಿಗೆ ಹೇಳು ಅಂತ ಹೇಳ್ತಾ ಇದೀನಿ ನಮ್ಮಿಬ್ಬರ ಬಗ್ಗೆ. ಬಟ್ ನೀನ್ ಹೇಳ್ತಾನೆ ಇಲ್ಲ. ಅಟ್ಲೀಸ್ಟ್ ಅವಳನ್ನ ಬಿಡು ಅಂತ 2 ವರ್ಷದಿಂದ ಹೇಳ್ತಾ ಇದೀನಿ. ಅದನ್ನೂ ಮಾಡ್ತಾ ಇಲ್ಲ ನೀನು. ಆಮೇಲೆ ಅವಳಿಗೆ ಹೇಳಲಾರ್ದೇನೆ ಇಲ್ಲಿಗೆ ಬರ್ತೀಯಾ. ಬಟ್ ಅವಳಿಗೇನು ಕನ್ವಿನ್ಸು ಮಾಡ್ತಿಲ್ಲ. ಅವಳು ಬಿಡ್ತೀನಿ ಅಂತಲೂ ಹೇಳ್ತಿಲ್ಲ. ಆದ್ರೆ ನೀ ಏನ್ ಮಾಡ್ತಿದೀಯ ಅಂತ ನನಗಂತೂ ಗೊತ್ತಾಗ್ತಾನೆ ಇಲ್ಲ. ನನಗೊಮ್ಮೆ ಹೆಂಗ್ ಅನಿಸ್ತೈತೆ ಅಂತಂದ್ರೆ ನೀನು ನನ್ನ ಜೋಡಿನೇ ಗೇಮ್ ಆಡ್ತಿದ್ಯಾ ಅಂತ ಅನಿಸ್ತಿದೆ. ನನ್ನ ಜೋಡಿ ಪ್ಲೇ ಮಾಡ್ತಿದ್ಯಾ ಅಥವಾ ಫ್ಲರ್ಟಿಂಗ್ ಮಾಡ್ತಿದ್ಯಾ ಅಂತ ಫೀಲ್ ಆಗ್ತಿದೆ ನನಗೆ ಇತ್ತೀಚೆಗೆ. ಏನ್ ಹೇಳ್ತಿದ್ಯಾ ನೀನು? ನೋಡು ನೋಡು ಶಾಲಿನಿ, ನಾನು ನಿನ್ಗೆ ಪ್ರಾಮಿಸ್ ಮಾಡ್ತೀನಿ, ನಾನು ಯಾವತ್ತೂ ನಿನ್ಗೆ ಆ ಥರ ಮಾಡೋದಿಲ್ಲ. ನನ್ನ ಬಗ್ಗೆ ಆ ಥರ ನೀನು ತಿಳ್ಕೊಳಕ್ಕೂ ಹೋಗ್ಬೇಡ. ನಾನು ನಿನ್ಗೆ ಯಾವತ್ತೂ ಚೀಟಿಂಗ್ ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಡಿಲ್ಲ, ಫ್ಲೋಟು ಮಾಡ್ತಿಲ್ಲ. ನಾನು ನಿನ್ನ ಮನಸಾರೆ ಇಷ್ಟಪಡ್ತಾ ಇದ್ದೀನಿ. ನಾನು ಕರೆಕ್ಟ್ ಟೈಮ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಸಡನ್ ಆಗಿ ಹೇಳೋಕ್ಕಾಗಲ್ಲ ಎಲ್ಲ ವಿಷಯನೂ. ನನಗೆ ಈ ಮಾತು ನೀನು 2 ವರ್ಷದಿಂದ ಇದೇ ಮಾತು ಹೇಳ್ತಾ ಇದೀಯಾ? ಪ್ಲೀಸ್ ಬೇಬಿ, ನನ್ನ ಮಾತು ಕೇಳು, ಹೋಗ್ಬೇಡ ನಿಂದರು. ಶ್ಯಾಮ್, ನಿನ್ಗೆ ಹೇಗೆ ಕಾಣ್ತಿದೆ? ನಾನು ದಡ್ಡಿಗತೆ ಕಾಣ್ತಿದ್ದೇನಾ? ಬರೀ ಹೇಳಿದ್ದಾನೆ ನೀನು ರಿಪೀಟ್ ಆಗಿ ಹೇಳ್ತಾ ಇದೀಯಾ. ಅದಕ್ಕೆ ಸೊಲ್ಯೂಷನ್ ತರ್ತಾನೆ ಇಲ್ಲ ನೀನು. ಬರೀ ಪ್ರಾಬ್ಲಮ್ಗಳನ್ನ ಹೇಳ್ತಿದ್ಯಾ. ಅಲ್ಲ, ನನಗೂ ಅವಳ ಜೋಡಿ ಇರೋದಕ್ಕೆ ಇಷ್ಟ ಇದೆ ಅಂತ ಅನ್ಕೊಂತೀಯ? ಒಂದೇ ರೂಮಲ್ಲಿ ಅವಳ ಜೋಡಿ ಅವಳ ಮುಖ ನೋಡ್ಕೊಂತ ನಾನು ಅವಳು ಒಂಚೂರು ಇಷ್ಟಪಡೋದಿಲ್ಲ. ನಿನಗೆ ಒಂದು ವಿಷಯ ಗೊತ್ತಾ? ನಾನು ನನ್ನ ಮನೆಗೆ ಹೋದ್ರೆ ನೀನು ಎಷ್ಟು ಮಿಸ್ ಮಾಡ್ಕೊತೀನಿ ಅಂತ ನನಗೆ ಗೊತ್ತು. ನಾನು ಉಳಿದಿರೋ ಲೈಫ್ನ ನಿನ್ನ ಜೋಡಿನೇ ಸ್ಪೆಂಡ್ ಮಾಡ್ಬೇಕಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ನಾನು. ನಿನ್ಗೆ ಗೊತ್ತೈತಲ್ಲ ನಮ್ಮ ಅಮ್ಮನ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿ. ಆ ಟೈಮಲ್ಲಿ ನಾನು ನಮ್ಮಮ್ಮಗೆ ಯಾವ ಟೆನ್ಷನ್ ಕೊಡ್ಬೇಕಂತ ನನಗೆ ಇಷ್ಟ ಆಗ್ತಿಲ್ಲ. ಈಗ ಏನಾದರೂ ಸಡನ್ ಆಗಿ ನಾ ಹೋಗಿ ಅವಳಿಗೇನಾದರೂ ಅಂದ್ಬಿಟ್ರೆ ಐಶ್ವರ್ಯ ಹೋಗಿ ನಮ್ಮ ಅಮ್ಮಂಗೆ ಹೇಳ್ಬಿಡ್ತಾಳೆ. ನಮ್ಮ ಅಮ್ಮನ ಮೊದಲೇ ಹೆಲ್ತ್ ಚೆನ್ನಾಗಿಲ್ಲ. ಈಗ ಅದರಲ್ಲಿ ಮತ್ತಷ್ಟು ಟೆನ್ಷನ್ ತಗೊಂಡು ಮತ್ತೆ ಅವ್ರು ಹಾಸಿಗೆ ಹಿಡಿಬೇಕಂತ ನಿನ್ಗೆ ಅನಿಸ್ತಿದ್ಯಾ ಹೇಳು? ಒಮ್ಮೆ ಅಮ್ಮ ಆರಾಮಾಗ್ಬಿಡ್ಲಿ, ಪಟ್ನ ಹೋಗಿ ಮರ್ದಿನಾನೇ ನೆಕ್ಸ್ಟ್ ಡೇ ನಿನ್ ಬಗ್ಗೆ ನಾ ಹೇಳಿಲ್ಲ ಅಂದ್ರೆ ನೀನು ಅವಾಗ ನನ್ಗೆ ಪಾಯಿಂಟ್ ಔಟ್ ಮಾಡಿ ಕೇಳು, ಆಯ್ತಾ? ನೋಡು, ಅವಾಗೆಲ್ಲ ನಾನೇ ಕರೆಕ್ಟ್ ಮಾಡ್ತೀನಿ, ನೀನೇ ಹೇಳ್ತೀಯ ಅವಾಗ. ಪ್ಲೀಸ್ ಶಾಲು, ನನ್ನ ನಂಬು. ನಾನು ನಿಂಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನಾನು ನಿನ್ಗೆಲ್ಲ ಪೂರ್ತಿಯಾಗಿ ಅವ್ರಿಗೆ ಹೇಳ್ತೀನಿ. ಪ್ಲೀಸ್ ಕಣೆ. ಶ್ಯಾಮ್, ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೊಂಡು ನನಗೆ ಇದು ಯಾವುದೂ ಸರಿ ಕಾಣ್ತಾ ಇಲ್ಲ. ಅಲ್ಲ, ನನಗೆ ಒಮ್ಮೆ ಏನು ಅನಿಸುತ್ತೆ ಅಂತಂದ್ರೆ ನಾವಿಬ್ರು ಕಳ್ಳ ಸಂಬಂಧ ಏನಾದರೂ ಇದೆಯಾ ಅಂತ ಅನಿಸುತ್ತೆ. ನೀನಲ್ಲ, ನಾವಿಬ್ರು ಕಳೆ ಸಂಬಂಧದಲ್ಲೇ ಇದೀವಿ. ಅದನ್ನ ಬಟ್ ಅಫಿಷಿಯಲ್ ಆಗಿ ಮದುವೆ ಆಗಿ ಗಂಡ ಹೆಂಡತಿ ಆಗೋದನ್ನ ನಾನು ನಿನ್ಗೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನನ್ನ ನಂಬ್ತೀಯಲ್ಲ ನೀನು? ಪ್ಲೀಸ್ ನನ್ನ ನಂಬು. ನಿಂಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ವಾ? ನಾನು ನಿನ್ಗೆ ಮೋಸ ಮಾಡ್ತೀನಿ ಅಂತ ಅನಿಸ್ತಿದ್ಯಾ? ಆಯ್ತು ಬಿಡು, ನಾನು ಹಾಗಾದ್ರೆ ಹೋಗ್ಬಿಡ್ತೀನಿ ಇವಾಗ. ಶ್ಯಾಮ್, ನಾನು ಆ ಥರ ಹೇಳ್ತಾ ಇಲ್ಲ. ನೀನು ನನಗೆ ಮೋಸ ಮಾಡ್ತೀಯ ಅಂತ ಹೇಳ್ತಾ ಇಲ್ಲ. ಬಟ್ 2 ವರ್ಷದಿಂದ ಹಿಂಗೆ ಕಂಟಿನ್ಯೂ ಆದರೆ ಮುಂದೆ ಏನು ಲೈಫು? ನಮಗೂ ಒಂದು ಫ್ಯಾಮಿಲಿ ಅಂತ ಆಗಬೇಕಲ್ಲ. ನಾ ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ನನಗೂ ಒಂದು ಜೀವನ, ನನಗೂ ಮಕ್ಕಳು, ಗಂಡ, ಆ ಥರ ಎಲ್ಲ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡು, ನನ್ನ ನಂಬು. ನಾನು ಬೇಗನೆ ನಿನ್ನನ್ನು ಮದುವೆ ಆಗ್ತೀನಿ, ಆಯ್ತಾ? ನೀ ಅವಳಿಗೆ ಡಿವೋರ್ಸ್ ಕೊಡ್ತೀನಿ, ನಿನ್ನನ್ನ ಮದುವೆ ಆಗ್ತೀನಿ. ನಮ್ದೇ ಆದಂತ ಪುಟ್ಟ ಕುಟುಂಬನ ನಾವಿಬ್ರು ನಡೆಸೋಣ ಅಂತ, ಆಯ್ತಾ? ಇಷ್ಟಂದ್ರೂ ನಂಬು ಪ್ಲೀಸ್. ಪ್ಲೀಸ್, ನಾನು ನಿಂಗೆ ಪ್ರಾಮಿಸ್ ಮಾಡ್ತೀನಿ, ಆಯ್ತಾ? ಓಕೆ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಓಕೆ, ಬಾಯ್ ಸ್ವೀಟ್ ಹಾರ್ಟ್. ಹೋದ್ನಾ ನಿನ್ ಬಾಯ್ ಫ್ರೆಂಡ್? ಅಲ್ಲ, ಅಂತ ಶ್ಯಾಮ್ನ ಹೆಂಗ್ ನಂಬ್ತೀಯ? ಅವ್ನು ಯಾಕೋ ಸರಿ ಇಲ್ಲ ಅನಿಸ್ತಿದೆ ನನ್ಗೆ. ಅಕ್ಕ, ನೀ ಏನ್ ಹಂಗ್ ತಿಳ್ಕೊಬೇಡ. ಅವನು ಚೆನ್ನಾಗಿದ್ದಾನೆ. ಅವನು ನನ್ನ ತುಂಬಾನೇ ಪ್ರೀತಿ ಮಾಡ್ತಾನೆ. ನೀನು ಕಾಲೇಜ್ ಹುಡುಗಿ ಅಲ್ಲ, ಪ್ರೀತಿ ಪ್ರೇಮ ಅಂತ ಅನ್ಕೊಂಡ್ ಕುಂದ್ರೋದಕ್ಕೆ ಮುದುಕಿ ಆಗಕ್ ಬಂದಿದೀಯಾ. ಸ್ಟಿಲ್ ನೀನು ಅವನ್ನ ಇಷ್ಟಪಡ್ತೀಯ ಅಂತಂದ್ರೆ ಅವಂಗ ಮದುವೆ ಆಗಿದೆ ಕಣೆ. ಅಲ್ಲ, ನಿನ್ಗೆ ಅನಿಸುತ್ತಾ ತನ್ನ ಹೆಂಡತಿನೇ ಚೀಟ್ ಮಾಡಿ ನಿನ್ನ ಹತ್ರ ಬರ್ತಿದ್ದಾನಂತಂದ್ರೆ ಅವ್ನು ನಿನಗೆ ಸೂಟ್ ಅಂತ ನಿನ್ಗೆ ಯಾವತ್ತಾದ್ರೂ ಅನಿಸ್ತಿದ್ಯಾ? ನಿನ್ಗೆ ಏನ್ ಕಡಿಮೆ ಇದೆ? ಎಲ್ಲ ಇದೆ ನಿನ್ಗೆ. ಅಂದ ಇದೆ, ಐಶ್ವರ್ಯ ಇದೆ, ಜಾಬ್ ಇದೆ, ಆಸ್ತಿ ಇದೆ. ಒಳ್ಳೆ ಹುಡುಗ ಸಿಗ್ತಾನೆ ಕಣೆ. ಯಾಕೆ ಈ ತರ ಮೋಸ ಹೋಗ್ತಿದ್ಯಾ ನೀನು? ಇಫ್ ಇನ್ ಕೇಸ್ ಅವೇನಾದ್ರೂ ನಿಂಗೆ ಮೋಸ ಮಾಡಿದ್ರೆ ಏನ್ ಮಾಡ್ತೀಯಾ ನೀನು? ಅವ ಏನೋ ಮದುವೆ ಆಗಿ ಸೇಫ್ ಝೋನ್ ಅಲ್ಲಿ ಇದ್ದಾನೆ. ನಿನ್ಗೆ ಮದುವೆ ಇಲ್ಲ, ಏನಿಲ್ಲ. ಅದನ್ನ ಅರ್ಥ ಮಾಡ್ಕೋ ಫಸ್ಟು. ಶಾಲಿ, ಇದು ಟೈಮ್ ಅಲ್ಲ. ನನ್ನ ಮಾತು ಕೇಳು. ನಾನು ದೊಡ್ಡವಳಿದ್ದೀನಿ. ನಾನೆಲ್ಲ ಜಗತ್ತು ನೋಡಿದವಳಿದ್ದೀನಿ. ಅರ್ಥ ಮಾಡ್ಕೊಂಡಿದ್ದೀನಿ. ಈ ಮದುವೆ ಆದ ಗಂಡ್ಮಕ್ಳ ಹಿಂದೆ ಹೋಗ್ಲೇಬಾರ್ದು. ಅವರು ತಮ್ಮ ಹೆಂಡತಿನ ಯಾವತ್ತೂ ಬಿಟ್ಕೊಡಲ್ಲ ಕಣೆ. ನನ್ನನ್ನು ಅರ್ಥ ಮಾಡ್ಕೋ ಸ್ವಲ್ಪ. ಅಕ್ಕ, ಅವ್ನು ಇಷ್ಟಪಟ್ಟು ಮದುವೆ ಆಗಿಲ್ಲ ಅಕ್ಕ. ಅದು ಫೋರ್ಸ್ಫುಲಿ ಅವ್ರ ಮದುವೆ ಮಾಡಿದ್ದಾರೆ. ಅವ್ರ ಅಪ್ಪ ಅಮ್ಮ ಫೋರ್ಸ್ಫುಲಿ ಅವ್ರನ್ನ ಮದುವೆ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದೆಂಗಕ್ಕ ಅವ್ರು ನನ್ನ ಬಿಡ್ತಾರಂತೀಯ? ಅವನು ನಿನ್ಗೆ ಹೇಳಿದಾನಾ? ಹಾಗಾದ್ರೆ ನೀನು ಏನಾದರೂ ಅವ್ರ ಮನೇಲಿ ಹೋಗಿ ನೋಡಿದೀಯಾ? ನೀ ಆಫೀಸ್ಗೆ ಹೋಗಿದೀಯಾ? ಅಥವಾ ಅವ್ನೇನಾದ್ರೂ ಯಾವತ್ತಾದ್ರೂ ಫಾಲೋ ಮಾಡ್ಕೊಂಡು ಹೋಗಿದೀಯಾ? ಹೌದು, ಅವ್ರ ವೈಫ್ ಜೋಡಿ ಅವ ಚೆನ್ನಾಗಿಲ್ಲ ಅಂತ ನೀ ಹೇಗೆ ಹೇಳ್ತೀಯಾ? ನೀನೇನಾದ್ರೂ ಅವ್ರ ಮನೆಗೆ ಹೋಗಿದ್ದ? ಅಕ್ಕ, ನೀ ಏನಾದ್ರೂ ಹೇಳು, ಅವನೇ ನನ್ನ ಗಂಡ ಅಷ್ಟೇ. ತುಂಬಾ ತಪ್ಪು ಮಾಡ್ತಾ ಇದೀಯಾ. ಅರ್ಥ ಮಾಡ್ಕೋ. ಇನ್ನೂ ಟೈಮ್ ಮೀರಿಲ್ಲ. ಈಗಿನ್ನೂ ಬಿಗಿನಿಂಗ್ ಅಲ್ಲಿ ಇದೀಯಾ ನೀನು. ದೊಡ್ಡ ತಪ್ಪು ಮಾಡ್ತಿದ್ಯಾ. ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದೀನಿ. ಅಕ್ಕ, ನಂಗೆ ಟೈಮ್ ಆಯ್ತು, ನಾವು ಹೋಗ್ತೀನಿ. ಆದ್ರೂ ಮಾಡ್ಕೋ, ನನ್ಗೆ ಆಫೀಸ್ ಟೈಮ್ ಆಗಿದೆ. ಇಲ್ಲ, ಶ್ಯಾಮ್ ನನ್ನನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಶಾಲು, ಮಲ್ಕೊಂಡಿಲ್ವಾ ಇನ್ನು? ಅಕ್ಕ, ಶ್ಯಾಮ್ ಬರ್ತಾನಂತ ವೇಟ್ ಮಾಡ್ತಾ ಇದ್ದೀನಿ. ಅವ್ನ ಫೇವ್ರೇಟ್ ಫುಡ್ ಎಲ್ಲ ರೆಡಿ ಮಾಡಿದ್ದೀನಿ. ಇವತ್ತು ಅವ್ನ ಬರ್ಡೇ ಅಲ್ವಾ, ಅದಕ್ಕೆ.
ಆಯ್ತು, ನೀ ಹಿಂಗೆ ವೇಟ್ ಮಾಡು, ನನಗೆ ನೈಟ್ ಶಿಫ್ಟ್ ಇದೆ, ನಾನು ಇನ್ನು ಬರ್ತೀನಿ. ನಿದ್ದೆ ಬರ್ತಿದೆ. ಅಯ್ಯೋ, ಟೈಮ್ 12 ಆಯ್ತು, ಇನ್ನೂ ಆದ್ರೂ ಬರ್ತಿಲ್ಲ. ಎಷ್ಟೊತ್ತನ ವೇಟ್ ಮಾಡಿದ್ದೀನಿ, ಅವ್ನು ಫೋನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನೋಡಿ. ಅವ್ನು ಫೋನ್ ಮಾಡಿದ್ರೆ ಫೋನ್ ಕೂಡ ಪಿಕಪ್ ಮಾಡ್ತಿಲ್ಲ. ಶಾಲು, ಐ ಆಮ್ ಸಾರಿ ಶಾಲು. ಶಾಲು ಪ್ಲೀಸ್ ಶಾಲು. ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ ನಿನ್ಗೆ? ಮಾರ್ನಿಂಗ್ 7 ಗಂಟೆ. ನಾನು ನಿನ್ನೆ ರಾತ್ರಿಯಿಂದ ಫೋನ್ ಹಚ್ತಾ ಇದ್ದೀನಿ. ಶಾಲು ಸಾರಿ ಶಾಲು. ನಿನ್ಗೆ ಸೀರಿಯಸ್ ಅನ್ನೋದೇ ಇಲ್ಲ. ನಿನ್ಗೆ ಹೇಗೆ ಅನ್ಸುತ್ತೆ? ನಾನು ಬೇಕಂತಾನೆ ಮಾಡ್ತಿದ್ದೀನಿ ಅಂತ ಅನ್ಸುತ್ತಾ ನಿಂಗೆ? ನನ್ಗೂ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಸುತ್ತೆ, ಬಟ್ ಏನ್ ಮಾಡ್ಲಿ, ನಾನು ಮನೆಯಿಂದ ಬಿಟ್ಟು ಬರ್ತಾ ಇದ್ದೆ, ಅಷ್ಟರೊಳಗೆ ಅಮ್ಮಂಗೆ ಆರಾಮಿದ್ದಿಲ್ಲ, ಸಡನ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಯ್ತು. ಪ್ಲೀಸ್ ನನ್ ಮಾತು ಕೇಳು, ಪ್ಲೀಸ್ ಕಣೆ. ನೀನು ಆಲ್ತು ಫಾಲ್ತು ಮಾತು ಕೇಳೋದಕ್ಕೆ ನಂಗೆ ಟೈಮ್ ಇಲ್ಲ, ಹೋಗು. ಅಮ್ಮಂಗೆ ಹಾರ್ಟ್ ಪೇನ್ ಬಂತು, ಅದಕ್ಕಾಗಿ ನಾನು ಸಡನ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿ ಬಂತು. ಈ ವಿಷಯಗಳೆಲ್ಲ ನನಗೆ ಗೊತ್ತಾಗಬೇಕು. ನೀನು ನನಗೊಂದು ಮಾತು ಫೋನ್ ಮಾಡಿ ಕೇಳಿದ್ರೆ ನನ್ಗೆ ಅರ್ಥ ಆಗ್ತಿತ್ತು. ಅಲ್ಲ, ನೀವು ನನಗೊಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ, ನಾನು ಬರಕ್ಕಾಗಲ್ಲ ಅಂತ ಹೇಳಿ. ಇಲ್ಲ, ಅಮ್ಮ ಐಸಿಯುನಲ್ಲಿ ಇದ್ರು, ಅದೇ ನಾನು ನಿಂಗೆ ಫೋನ್ ಮಾಡಿ ಹೇಳಕ್ಕಾಗುತ್ತೆ ಹೇಳು? ಅಲ್ಲ, ನಾನು ಏನಾದ್ರು ಖಾಲಿ ಇದ್ನ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗಿ ಐಸಿಯುನಲ್ಲಿ ಹಾಕಿ ಅವ್ರನ್ನ ನೋಡ್ಕೊಳ್ಳೋದು ಅಷ್ಟೆಲ್ಲ ಕಷ್ಟ ಇತ್ತು ನನಗೆ. ಅಲ್ಲೆಲ್ಲ ಫೋನ್ ಅಲೋ ಇದ್ದಿದ್ದಿಲ್ಲ, ಇಲ್ಲಾಂದ್ರೆ ನಾನು ನಿನ್ಗೆ ಫೋನ್ ಮಚ್ಚಿ ನಿನ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದಿಲ್ವಾ? ನನಗೆ ನೀನು ಅಷ್ಟೊಂದು ಬೇಡಾಗಿದ್ಯಾ ಅನ್ಕೊಂಡಿದ್ಯಾ? ಹಂಗಿತ್ತಂದ್ರೆ ನಾನು ಇಷ್ಟು ಬೆಳಗ್ಗೆ ಬೇಗ ಬಂದು ನಿನ್ ಜೊತೆ ಮಾತಾಡ್ತಿದ್ನಾ? ಐಸಿಯು ನಿಜವಾಗ್ಲೂ ಅಷ್ಟೊಂದು ಸೀರಿಯಸ್ ಆಗಿತ್ತಾ? ಇವಾಗ ಹೇಗಿದ್ದಾರೆ ನಿಮ್ಮಮ್ಮ? ನಿನ್ಗೆ ಗೊತ್ತಿದ್ಯಾ, ಇವಾಗಿನ ಡಾಕ್ಟರ್ಗಳೆಲ್ಲ ಸ್ವಲ್ಪ ಏನಾದರೂ ಆಗಿದೆ ಅಂತ ಅಂದ ತಕ್ಷಣ ಸಡನ್ ಆಗಿ ಹೋಗಿ ಐಸಿಯುನಲ್ಲಿ ಹಾಕ್ಬಿಡ್ತಾರೆ. ಒಂದು ಮಾತು ನಮ್ಗೆ ಏನು ಕೇಳೋದಿಲ್ಲ, ನಮ್ಗೂ ಗಾಬರಿ ಆಗುತ್ತೆ. ರಾತ್ರೆಲ್ಲ ನಿದ್ದಿಲ್ಲ ಗೊತ್ತಾ ನನಗೆ, ನಮ್ಮ ಅಮ್ಮನ ಸಲಾಗಿ. ನಮ್ಮಮ್ಮನ ಏನಾಗುತ್ತೋ ಅಂತ ಭಯದಿಂದ ನಾನು ಅಲ್ಲಿ ಫೋನ್ ಕೂಡ ಅಲೋ ಇಲ್ಲ. ನಿನ್ಗೊಂದು ಮಾತು ಹೇಳಿದ್ರಾತು ಅಂತ ಅಂದ್ರೆ ಆ ದರಿದ್ರ ನನ್ನ ಹೆಂಡತಿ ಕೂಡ ಮಗಳಲ್ಲೇ ಇದ್ಲು. ಅವ್ಳಿಗೆ ಫೋನ್ ಆದ್ರೂ ಇಸ್ಕೊಂಡು ಮಾಡ್ಬೇಕಂದ್ರೆ ಮತ್ತೆ ನಂಬರ್ ಎಲ್ಲ ಇದು ಅಂತ ಸುಮ್ಮನೆ ಯಾಕೆ ಅಂತ ನಾನು ಸುಮ್ಮನೆ ಇದ್ದೆ. ಊಟ ಕೂಡ ಮಾಡಿಲ್ಲ ಗೊತ್ತಾ ನಾನು ನೈಟ್ ಎಲ್ಲ, ನೀರು ಸಹ ಕೊಡ್ತಿಲ್ಲ. ಸಡನ್ ಆಗಿ ನೀನ್ ನನಗೆ ಬಂದು ಇವಾಗ ಬೆಳಿಗ್ಗೆ ಬಂದು ನೀನು ಮಾತಾಡ್ಸ್ಕೊಂಡು ಹೋದ್ರಾತು ಅಂತ ಬಂದಿದ್ದೀನಿ. ನೀನು ನೋಡಿದ್ರೆ ಇಂಥ ಪರಿಸ್ಥಿತಿ ಆಗಿದೆ. ನಾನು ನಿಂಗೆ ಎಷ್ಟು ವ್ಯಾಲ್ಯೂ ಕೊಡ್ತೀನಿ ಗೊತ್ತಾ ಐಶು? ಎಷ್ಟು ವ್ಯಾಲ್ಯೂ ಕೊಡ್ತೀನಿ ಗೊತ್ತಾ ನಿಂಗೆ? ಐಶು ಕಂಡ್ರೆ ನಂಗೆ ಒಂದು ಚೂರ ಆಗೋದಿಲ್ಲ ಶಾಲಿನಿ. ನೀನಂದ್ರೆ ನಂಗೆ ತುಂಬಾ ಇಷ್ಟ. ನೋಡು, ನೀನು ಐಶು ಅಂದೆ ಫಸ್ಟ್. ನಾ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನಿನ್ಗೆ ಅವಳದೇ ಇಲ್ಲ. ಅವಳು ಏನಕ್ಕೆ ತರ್ತೀಯ ನನ್ನ ನಡು? ಐ ಆಮ್ ಸಾರಿ. ಹೋಗ್ಲಿ, ಇವಾಗ ಹೇಗಿದ್ದಾರೆ ನಿಮ್ಮಮ್ಮ? ಇವಾಗ ಆರಾಮಿಲ್ಲ, ಇವಾಗ ಓಕೆ, ನಾರ್ಮಲ್ ರೂಮಿಗೆ ಶಿಫ್ಟ್ ಮಾಡಿ ಬಂದಿದ್ದೀನಿ ಇವಾಗ. ನಂಗೆ ಹೇಗೆ ಅನಿಸ್ತಿದೆ ಅಂದ್ರೆ ನಾನು ಎಲ್ಲಿ ನಮ್ಮಮ್ಮನ್ನ ಕಳ್ಕೊಂಡ್ ಬಿಡ್ತೀನೋ ಅಂತ ಫೀಲ್ ಆಗ್ತಿದೆ ಕಣೆ. ಶ್ಯಾಮ್, ಅಳಬೇಡ ಶ್ಯಾಮ್, ಏನಾಗಲ್ಲ ನಿಮ್ಮಮ್ಮಂಗೆ. ನಾನು ಪ್ರೇ ಮಾಡ್ತೀನಿ ನಿಮ್ಮಮ್ಮಂಗೋಸ್ಕರ. ನಿಂಗೆ ಏನೂ ಆಗಲ್ಲ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ಪ್ಲಸ್ ಮುಂಚೆ ಏನಾದ್ರು ಮಾತಾಡೋದಿದ್ರೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಾತಾಡು ಶಾಲಿನಿ. ನಾನು ಬೇಕಂತ ಮಾಡಲ್ಲ ಕಣೆ, ಅರ್ಥ ಮಾಡ್ಕೊಳ್ಳೋಣ. ಏನ್ ಮಾಡ್ಲಿ, ನನ್ನ ಬರ್ಡೇ ನಾನು ನಿನ್ ಜೋಡಿ ಸೆಲೆಬ್ರೇಟ್ ಮಾಡ್ಬೇಕಂತ ಎಷ್ಟು ಖುಷಿಯಾಗಿ ಬರ್ಬೇಕಂತ ಮಾಡಿದೆ. ಆದ್ರೆ ಈ ಐಶ್ವರ್ಯ ಡ್ರಾಮಾ ಮಾಡೋದು ನೋಡಿ, ನಮ್ಮಮ್ಮಗೆ ಆಗಿರೋದು ನೋಡಿ ನನಗೆ ತಲೆ ಚಿಟ್ಟಿಡ್ದಂಗೆ ಆಗ್ಬಿಡ್ತು. ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಲ್ಲಿ. ನೀನೊಬ್ಳೆ ನೋಡು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂದ್ರೆ, ನನ್ನ ಪ್ರತಿಯೊಂದನ್ನು ನೀನು ಅರ್ಥ ಮಾಡ್ಕೊಂಡಿದ್ಯಾ. ಅದಕ್ಕೆ ನಾನು ಯಾವಾಗ್ಲೂ ನಿನ್ ಜೋಡಿ ಇರ್ಬೇಕಂತ ತುಂಬಾ ಇಷ್ಟಪಡ್ತೀನಿ ಗೊತ್ತಾ ಶಾಲು. ಬಟ್ ಇವಾಗ ನೀನು ಅರ್ಥ ಮಾಡ್ಕೋತಿಲ್ಲ ನೋಡು. ವೆರಿ ಸಾರಿ ಶ್ಯಾಮ್, ನಾನು ಅರ್ಥ ಮಾಡ್ಕೋಬೇಕಾಗಿತ್ತು, ಬಟ್ ನೀನು ಫೋನ್ ಎತ್ತಲಿಲ್ಲಲ್ವಾ? ನನ್ಗೆ ಏನ್ ಗೊತ್ತಾಗುತ್ತೆ ಹೇಳು. ಮತ್ತೆ ಇವಾಗ ಅಮ್ಮ ಹೇಗಿದೆ? ಇವಾಗ ಆರಾಮಿಲ್ಲ, ಎಲ್ಲ ಆರಾಮಾಗಿದೆ. ಆಯ್ತು, ನಾನು ಆಫೀಸ್ಗೆ ಹೋಗ್ಬೇಕು, ನಾನು ಇನ್ನು ಬರ್ತೀನಿ. ನೀನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲ್ಲ? ಇಲ್ಲ ಕಣೆ, ಆಫೀಸ್ಗೆ ಹೋಗ್ಲೇಬೇಕು. ಆಮೇಲೆ ನನ್ನ ಬರ್ಡೇ ಆಯ್ತು, ನಿನ್ನ ಬರ್ಡೇ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಈ ಸಲ ಎಲ್ಲೂ ಬೇರೆ ತದಲ್ಲಿ ಬೇರೆ ಕಂಟ್ರಿಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ. ಯಾವ ಜಂಜಾಟನೂ ಬೇಡ ನನ್ಗೆ ನಿನ್ಗೆ. ಓಕೆ ಸರಿ, ಆಯ್ತು, ಬಾಯ್. ಓ, ಶ್ಯಾಮ್ ಹೋದ ಇವಾಗ್ಲೇ? ಹಾ, ಯಾಕೋ ಅವ್ರ ಅಮ್ಮಂಗೆ ತುಂಬಾ ಹುಷಾರಿದ್ದಿದ್ದಿಲ್ಲ ಅಂತೆ ನೋಡು. ಅಲ್ಲ, ಅವರು ಅಮ್ಮಂಗೆ ಹುಷಾರಿಲ್ಲ ಅಂತಂದ್ರೆ ಎಲ್ಲ ಜವಾಬ್ದಾರಿನೂ ಇವ್ ಶ್ಯಾಮ್ಗೆ ತಗೋಬೇಕು. ಅವಳು ಸೊಸಿಯಾಗಿ ಒಂದ್ ಯಾವ ಜವಾಬ್ದಾರಿನೂ ತಗೊಳಕ್ಕೆ ರೆಡಿ ಇಲ್ಲ ನೋಡಕ್ಕೆ ಐಶ್ವರ್ಯ. ಅತ್ತೆಗೆ ಆರಾಮಿಲ್ಲ ಅಂದ್ರೆ ನೋಡ್ಕೋಬೇಕಲ್ವಾ? ಅಟ್ಲೀಸ್ಟ್ ಅದು ಮಾಡೋಕ್ಕಾಗಲ್ಲ ಅಂದ್ರೆ ಏನ್ ಮಾಡೋದು? ಅಲ್ಲ, ನೀ ಏನು ನನ್ನ ಮಾತು ಕೇಳಾರ್ದೆ ಹಂಗೆ ಹೊಂಟ್ಬಿಟ್ಟಿದ್ಯಾ? ನೋಡುವ, ನನಗೆ ನಿನ್ ಮಾತು ಕೇಳಕ್ಕೆ ಏನಿಲ್ಲ. ನಾ ಏನಾರು ಹೇಳಿದ್ರೆ ನೀನು ಅದನ್ನ ಅರ್ಥ ಮಾಡ್ಕೋತಿಲ್ಲ. ಹೋಗಿ ಆಯ್ತು, ಈಗ ಕೇಳಿಲ್ಲ ಅಂದ್ರೆ ಇನ್ನೊಂದು 10 ನಿಮಿಷ ಬಿಟ್ಟು ಕೇಳ್ತೀಯಾ? ಓಕೆ ಆಯ್ತು, ಏನಾದ್ರೂ ಹೇಳು ಹೋಗಕ್ಕ ಪ್ಲೀಸ್. ನೀ ನನ್ನ ಮಾತು ಕೇಳ್ತೀಯ ಅಂದ್ರೆ ನಾನು ನಿನ್ಗೆ ಹೇಳ್ತೀನಿ. ಆಯ್ತು, ಇವಾಗ ಶ್ಯಾಮ್ ಹೆಂಡತಿ ಬಗ್ಗೆ ನೀನು ಮಾತಾಡ್ತಿದ್ಯಲ್ಲ, ಓಕೆ, ನೀನು ಅವ್ಳ ಹೆಂಡತಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗಿತ್ತು, ಅತ್ತೆದು ಮನೆ ಜವಾಬ್ದಾರಿ ತಗೋಬೇಕಾಗಿತ್ತು, ಅದೆಲ್ಲ ಮಾತಾಡ್ತೀಯಲ್ಲ. ಹೌದು, ನಿಮ್ ಶ್ಯಾಮ್ ಅವ್ರ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವಂಗಿರಲ್ವಾ ರೆಸ್ಪಾನ್ಸಿಬಿಲಿಟಿ? ಆಮೇಲೆ ನಿನ್ ರೆಸ್ಪಾನ್ಸಿಬಿಲಿಟಿ ಏನಮ್ಮ? ಅನಿಸ್ತಾ ಇಲ್ವಾ ನೀನು ಒಬ್ಳು ಬೇರೆ ಪರ್ಸನ್ ಅಂತ ಅವ್ರ ಫ್ಯಾಮಿಲಿಗೆ? ನಿನ್ಗೆ ಯಾವತ್ತು ಅನಿಸೇ ಇಲ್ವಾ? ಅದು ಅಕ್ಕ, ಶಾಲು ಸಾರಿ, ನಾನು ನಿನ್ಗೆ ಹರ್ಟ್ ಮಾಡ್ಬೇಕಂತ ಈ ಮಾತುಗಳನ್ನ ಹೇಳ್ತಾ ಇಲ್ಲ. ಬಟ್ ಅರ್ಥ ಮಾಡ್ಕೊ, ನಿನ್ ಜೋಡಿ ಶ್ಯಾಮ್ ಗೇಮ್ ಆಡ್ತಿದ್ದಾನೆ, ಹಾಗೆ ಅವ್ರ ವೈಫ್ಗೂ ಚೀಟ್ ಮಾಡ್ತಿದ್ದಾನೆ, ನಿನ್ಗೂ ಮಾಡ್ತಿದ್ದಾನೆ. ಅದನ್ನ ಅರ್ಥ ಮಾಡ್ಕೋ. ನೀ ಏನ್ ಹೇಳಕ್ ಹೊಂಟಿ ಅಂತ ನಂಗೆ ಅರ್ಥ ಆಗೋಲ್ದು. ಶಾಲು, ನಾನು ಏನ್ ಹೇಳಕ್ ಹೊಂಟಿ ಅಂತೀನ ನೀನು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೋ. ಅಂದ್ರೆ ನೀ ಹೇಳೋ ಪ್ರಕಾರ ನಾನು ಶ್ಯಾಮ್ನ ಫಾಲೋ ಮಾಡು ಅಂತ ಹೇಳ್ತೀಯಾ? ಆಮೇಲೆ ಅನು ಜೋಡಿ ನಾನು ಮಾತಾಡು ಅಂತ ಹೇಳ್ತೀಯಾ? ಅದ್ರಾಗ ಏನ್ ತಪ್ಪಿದೆ? ನೀನ್ ಫಾಲೋ ಮಾಡು, ಅವ್ನ ಫ್ಯಾಮಿಲಿ ಬಗ್ಗೆ ತಿಳ್ಕೊ, ಅನು ಜೋಡಿ ಮಾತಾಡು. ಏನಂತ ನಿನ್ಗ ಅರ್ಥ ಆಗುತ್ತಲ್ಲ, ಅವ್ರು ಹೇಳ್ತಾ ಇರೋದು ನಿಜಾನ ಸುಳ್ಳುವ ಅಂತ ನಿನ್ಗೆ ಅರ್ಥ ಆಗ್ಬೇಕು ತಾನೆ. ಹಂಗೆ ಬ್ಲೈಂಡ್ ಆಗಿ ನಂಬ್ಕೊಂತ ಹೋದ್ರೆ ಅಲ್ಲ. ಇದು ಬ್ಲೈಂಡ್ ಆಗಿ ನಂಬೋದಕ್ಕೆ ಅವೇನು ನಾರ್ಮಲ್ ಪರ್ಸನ್ ಅಲ್ಲ, ಮ್ಯಾರಿಡ್ ಪರ್ಸನ್. ಓಕೆ, ನಾಳೆ ಅವನ ಆಫೀಸ್ ಹತ್ರ ಹೋಗೋಣ, ಆಯ್ತಾ? ಆಯ್ತು ಅಕ್ಕ, ರೆಡಿ ಆಗ್ತೀನಿ ನಾನು. ನಾಳೆ 5 ಗಂಟೆಗೆ ಹೋಗೋಣ. ನೋಡು, ಇವಾಗ ಅವನ ಆಫೀಸ್ 5 ಗಂಟೆಗೆ ಮುಗಿಯುತ್ತಲ್ಲ, ಮಾತಾಡು ಏನಾದ್ರು. ಅಕ್ಕ, ನಾನು ಮಾಡ್ತಿರೋ ಸರಿನಾ? ಹೌದು, 5 ಗಂಟೆಗೆ ಮುಗಿಯುತ್ತೆ. ಅಲ್ಲ, ನಾನು ಅವ್ನು ಡೌಟ್ ಪಡ್ತಾ ಇದ್ದೀನಿ ಅಂತ ಅವ್ನು ಗೊತ್ತಾದ್ರೆ ಅವ್ನು ಬೇಜಾರಾಗ್ತಾನಲ್ವಾ? ಈಗ ಬೇಜಾರದ ಪ್ರಶ್ನೆ ಅಲ್ಲ ಶಾಲು, ನೀನು ಅರ್ಥ ಮಾಡ್ಕೋ ಸಿಚುವೇಶನ್ನ. ಕರೆಕ್ಟಾಗಿ ಇದಾನ ಇಲ್ವಾ ಅಂತ ನಿನ್ನ ಜೀವನದ ನೀನು ಕ್ಲಾರಿಟಿ ತಗೊಳ್ತಾ ಇದೀಯಾ, ಯಾರಿಗೂ ಬೇಜಾರು ಮಾಡ್ತಿಲ್ಲ.
ಆಯ್ತು ಅಕ್ಕ. ಅಕ್ಕ ಇಲ್ಲೇನು ಕರ್ಕೊಂಡು ಬಂದೆ? ಇದು ನಿಮ್ಮ ಶ್ಯಾಮ್ ಆಫೀಸ್ ನಿಯರ್ ಇರೋ ಪಾರ್ಕ್ ಇದು. ಇಲ್ಲೇ ಕುತ್ಕೋ ಹೇಳ್ತೀನಿ. ಅಲ್ಲೋಡು ಅಕ್ಕ, ಅದು ಅವ್ರ ವೈಫು. ನೋಡಲ್ಲಿ ಅವರಿಬ್ರು ಎಷ್ಟು ಖುಷಿಯಾಗಿದ್ದಾರೆ. ನೀ ಹೇಳಿದ್ರ ಪ್ರಕಾರ ಅವ್ರ ವೈಫ್ ಜಡಿ ಅವನು ಚೆನ್ನಾಗಿಲ್ಲ. ಬಟ್ ನೋಡಲ್ಲಿ ಶಾಲು ಹೋಗ್ಬೇಡ ಬಾಯ್ಲಿ. ಅಕ್ಕ ಅದು ಹೋಗ್ತಾನೆ ಅವನು. ಏನ್ ಮಾಡ್ಬೇಕಂತ ಹೊಂಟಿದೀಯ ನೀನು? ಅಕ್ಕ ಅದ್ ಹೆಂಗಾಗುತ್ತೆ? ಅವ್ರಿಬ್ರು ಅಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಅದನ್ನ ಏನಂತ ನಾನು ಪ್ರಶ್ನೆ ಮಾಡಕ್ ಹೋಗ್ತಿದ್ದೀನಿ. ಏನ್ ಪ್ರೂಫ್ ಇದೆ ನಿನ್ನ ಹತ್ರ ಹೋಗಿ ಪ್ರಶ್ನೆ ಮಾಡೋದಕ್ಕೆ? ನೀನ್ ಯಾರು ಅಂತ ಕೇಳಿದ್ರೆ ಏನಂತ ಹೇಳ್ತೀಯಾ? ಹೋಗಿ ಅಟ್ಲೀಸ್ಟ್ ನಿನ್ನ ಹತ್ರ ಫೋಟೋ ಇದೆಯಾ? ಏನಾದ್ರೂ ಪ್ರೂಫ್ ಇದೆಯಾ? ಹತ್ರ ಯಾವ ಪ್ರೂಫು ಇಲ್ಲ ಕಣೆ. ಒಂದ್ ಕೆಲಸ ಮಾಡು. ಅದೇನಕ್ಕೆ ನೀನು ಒಂದು ಫೋಟೋನ ತಗೊಂಡಿಲ್ಲ? ನಾನು ಫೋಟೋ ತಗೋಬೇಕಾದ್ರೆ ಶ್ಯಾಮ್ ಯಾವತ್ತು ಫೋಟೋ ತಗೋಬೇಡ, ವಿಡಿಯೋ ಮಾಡಬೇಡ, ಯಾವತ್ತು ನಮ್ದು ಆ ಥರ ಏನು ಬೇಡ ಅಂತಾನೆ ಇಟ್ಟಿದ್ದ. ಇಲ್ಲೇ ಅರ್ಥ ಮಾಡ್ಕೊ. ನೀನು ಫೋಟೋ ಒಂದು ತಗೊಂಡಿಲ್ಲ ಅಂದ್ರೆ ಒಂದು ಕೆಲಸ ಮಾಡು. ನಾಳೆ ಕ್ಯಾಮ್ರಾನ ಒಂದು ಸೈಡಲ್ಲಿ ಇಟ್ಟು ಒಂದು ಫೋಟೋ ತಕೊಂಡು ಅಥವಾ ವಿಡಿಯೋ ಮಾಡ್ಕೊಂಡು ಅವ್ರ ವೈಫ್ಗೆ ಹೋಗಿ ತೋರಿಸು. ಸರಿ ಅಕ್ಕ. ಈಗ ದುಡ್ಕಿದ್ರೆ ಪ್ರಯೋಜನ ಇಲ್ಲ. ಫಸ್ಟು ಫೋಟೋ ಏನಾದರೂ ಪ್ರೂಫ್ ಇಟ್ಕೊಂಡು ಮಾತಾಡಬೇಕು. ನೀನು ಪ್ರೂಫ್ ಇಲ್ಲಾರ್ದ ಮಾತಾಡಿದ್ರೆ ಅವಳು ಮದುವೆ ಆದವಳಿದ್ದಾಳೆ, ನೀನು ಮದುವೆ ಆಗದೆ ಇರೋಳಿದೆಯಾ, ಅದನ್ನ ಅರ್ಥ ಮಾಡ್ಕೊ. ಸರಿ ಅಕ್ಕ. ಎಲ್ಲಿ ಕ್ಯಾಮ್ರಾನ? ಎಲ್ಲಿ ಯಾರು ಕಾಣದೆ? ಹಾ ಇಲ್ಲಿದೆ. ಎಲ್ಲ ಇಟ್ರಾತು. ಹಾ ಇದು ಕರೆಕ್ಟ್ ಪೊಸಿಷನ್. ಆಮೇಲೆ ಇದರಲ್ಲಿ ಇಟ್ಟರೆ ಫೋಟೋ ಅನ್ಸುತ್ತೆ. ಕರೆಕ್ಟ್ ಆಗಿದೆ. ಬೇಬಿ ವೇರ್ ಆರ್ ಯು? ಶ್ಯಾಮ್ ಇಲ್ಲಿ ಬೆಡ್ರೂಮ್ ಅಲ್ಲಿ ಇದ್ದೀನಿ, ಬಾ. ಓ ಬೇಬಿ, ಎಲ್ಲ ರೆಡಿ ಆಗಿಬಿಟ್ಟಿದ್ಯಾ? ನಿಮ್ಗೋಸ್ಕರ ರೆಡಿ ಆಗಿದ್ದೀನಿ, ಬನ್ನಿ. ಕ್ಯಾಮ್ರಾ ಕರೆಕ್ಟ್ ಆಗಿದೆಯಲ್ಲ? ಫೋಟೋ ಕರೆಕ್ಟ್ ಆಗಿ ಬಂದಿದೆ. ಮತ್ತೆ ಅವಳು ವೈಫ್ ನಂಬರ್ ನಿಂಗೆ ಹೆಂಗ್ ಸಿಕ್ತು? ಅವನು ರಾತ್ರಿ ಮಲ್ಕೊಂಡಿದ್ನಲ್ಲ, ಅವಾಗ ಫೋನ್ ಅನ್ಲಾಕ್ ಮಾಡಿ ಆ ಫೋನ್ ನಂಬರ್ ತಗೊಂಡೆ. ಗುಡ್ ಐಡಿಯಾ. ಓಕೆ, ಅವಳಿಗೆ ಮೆಸೇಜ್ ಮಾಡಿ ಅದನ್ನ ಫೋಟೋ ಸೆಂಡ್ ಮಾಡು. ಆಮೇಲೆ ಬರೋದಕ್ಕೆ ಹೇಳೋಳು. ಅಕ್ಕ ನಂಗೆ ಇದು ಯಾಕೋ ಸರಿ ಅನಿಸ್ತಾ ಇಲ್ಲ. ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಿದೆ. ಶಾಲು, ನೀನ್ ತಪ್ಪು ಮಾಡ್ತಾ ಇಲ್ಲ, ಶ್ಯಾಮ್ ತಪ್ಪು ಮಾಡ್ತಾ ಇರೋದಿಲ್ಲಿ. ಅವನಿಗೂ ಮತ್ತೆ ಅವ್ನ ಹೆಂಡತಿಗೂ ಇಬ್ಬರಿಗೂ ಚೀಟಿಂಗ್ ಮಾಡ್ತಿದ್ದಾನೆ ಅವನು. ಹೆಂಡತಿಗೆ ಇದೆಲ್ಲ ಗೊತ್ತಾಗಬೇಕು. ಫೋನ್ ಹಚ್ಚಿ ಹೇಳ್ತೀನಿ. ನೀನು ಅವನಿಗೆ ಒಂದು ಪಾಠ ಕಲಿಸ್ಬೇಕು. ಪಾಠ ಕಲಿಸ್ಲಿಕ್ಕಲ್ಲಿ ಇಂಥ ಗಂಡು ಮಕ್ಕಳೆಲ್ಲ ಇಂಥದೇ ಮಾಡ್ಕೊಂತ ಹೋಗ್ತಾರೆ. ಎಷ್ಟೋ ಹೆಣ್ಮಕ್ಳು ಇದರಲ್ಲಿ ಶೋಷಣೆ ಒಳಗಾಗುತ್ತಾರೆ. ಪ್ಲೀಸ್ ನೀನು ಇದನ್ನ ಮಾಡೇ ಮಾಡು. ನಿನಗೂ ಒಳ್ಳೇದು, ಮುಂದೆ ನಿನ್ನಂತ ಇನ್ನೊಬ್ರಿಗೂ ಕೆಟ್ಟದಾಗದೇ ಇರೋ ತರ ಆಗ್ಲಿ ಅಂತ ನಾನು ನಿನ್ಗೆ ಹೇಳ್ತಾ ಇರೋದು. ಇದನ್ನ ಪ್ಲೀಸ್ ಮಾಡಿ. ಇದನ್ನ ನಾ ಹೇಳಿದಂಗೆ ಮಾಡು ಅಷ್ಟೇ. ನಿನಗಾಗ್ಲಿಲ್ಲ ಅಂದ್ರೆ ಕೊಡು, ನಾನೇ ನಿನ್ನ ನಂಬರಿಂದ ಮೆಸೇಜ್ ಮಾಡ್ತೀನಿ. ಅಕ್ಕ ಇದು 2 ವರ್ಷದಿಂದ ರಿಲೇಶನ್ಶಿಪ್ನ ನಾನು ಮೋಸ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. 2 ಸೆಕೆಂಡಲ್ಲಿ ಹಾಳು ಮಾಡ್ಕೊತಾ ಇದ್ದೀನಿ ಅನಿಸ್ತಿದೆ. ನಂಗೆ ಯಾಕೋ ತುಂಬಾ ತಪ್ಪು ಮಾಡ್ತಿದ್ದೀನಿ ಅಂತ ತುಂಬಾ ಗಿಲ್ಟಿ ಫೀಲ್ ಆಗ್ತಿದೆ ಅಕ್ಕ. ಇಷ್ಟು ದಿವಸ ಆದ್ರೆ ನೀನು ನನ್ನ ಮಾತು ಕೇಳಿದೆ, ಇವಾಗಾದ್ರೂ ಕೇಳಿದೆ. ಹೋಗ್ಲಿ, ಅವಳು ರಿಪ್ಲೈ ಬಂತು. ನಾಳೆ ನಿನ್ನ ಮೀಟ್ ಆಗ್ತಾಳಂತೆ ನೋಡು. ಆಯ್ತು, ನಾನು ಇನ್ನು ಬರ್ತೀನಿ. ಯಾರೋ ಬಂದ್ರು. ಐಶ್ವರ್ಯ ಅವ್ರೆ ನೀವಾ? ಇಲ್ಲ, ಆ ವಿಡಿಯೋ ನೋಡಿದ್ಮೇಲೆ ನಂಗೆ ಸುಮ್ಮನೆ ಇರೋಕ್ಕಾಗಲಿಲ್ಲ, ಅದಕ್ಕೆ ಬಂದೆ. ಬನ್ನಿ. ಐಶ್ವರ್ಯ ಅವರೇ, ನಿಮ್ಗೆ ಹರ್ಟ್ ಮಾಡ್ಬೇಕಂತ ನಾ ವಿಡಿಯೋ ಕಳಿಸಿಲ್ಲ. ಅದು ಏನಾಯ್ತು ಅಂತಂದ್ರೆ ಅದು ಓಕೆ, ನಂಗೊಂದು ಕಪ್ ಚಹಾ ಕೊಡ್ತೀರಾ? ಕಿಚನ್ ಎಲ್ಲಿದೆ ಹೇಳು, ನಾನೇ ಮಾಡ್ತೀನಿ. ಕಾಫಿನ ತುಂಬ ಚೆನ್ನಾಗಿ ಮಾಡ್ತೀನಿ. ನಂಗೆ ಕಿಚನ್ ತೋರಿಸು, ನಾನೇ ಮಾಡ್ಕೊಡ್ತೀನಿ ನಿಮಗೆ. ಅದು ನಿಮಗೆ ಏನು ಅನಿಸ್ತಾನೆ ಇಲ್ವಾ? ನಿಂಗೆ ಬೇಜಾರಾಗ್ತಿಲ್ವಾ? ಆಯಿತು. ಯಾವಾಗ ಶ್ಯಾಮ್ದು ಫಸ್ಟ್ ಕಳ್ಳ ಸಂಬಂಧ ನನಗೆ ಗೊತ್ತಾಯ್ತು, ಅವಾಗೇ ನನಗೆ ಬೇಜಾರಾಗಿತ್ತು. ನೀನು ಫಸ್ಟ್ನೇದವಳಲ್ಲ, ನೀನು ಇವಾಗ 2ನೇದವಳು. ಫಸ್ಟ್ ಸಂಬಂಧನ ಅಂದರೆ ನೀನು ಫಸ್ಟ್ ಹುಡುಗಿ ಅಲ್ಲ. ನಿನ್ಕಿನ ಮುಂಚೆ ಅವನು ಅಕ್ರಮ ಸಂಬಂಧದಲ್ಲಿ ಇದ್ದ. ಅವನಿಗೆ ಇದು 2ನೇ ಸಂಬಂಧ. ನೀನು 2ನೇದವಳು. ನೀನು ಫ್ಯೂಚರಲ್ಲಿ ಯಾರಿಗೂ ಗೊತ್ತು, ಮತ್ತೆ ನಿನ್ನನ್ನು ಬಿಟ್ಟು ಬೇರೆದವಳು ಹಿಡ್ಕೊಂಡ್ರು ಹಿಡ್ಕೊತಾನೆ ಅವನು. ಈ ಥರ ಕಳ್ಳ ಸಂಬಂಧಗಳು ಹಾಗೆ ನಡೀತಾನೆ ಇರ್ತವೆ. ಎಲ್ಲರೂ ಬಿಟ್ಟು ಹೋಗ್ತಾರೆ. ಬಟ್ ನಾನೇ ಅವನಿಗೆ ಪರ್ಮನೆಂಟ್ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೆ ನಾನು ಸೈಲೆಂಟ್ ಆಗಿರೋದು. ಇವಾಗ ಅವನು ಹುಡುಗಿರನ್ನ ಬಿಡ್ತಾನೆ, ಬಟ್ ಹೆಂಡತಿನ ಬಿಡಲ್ಲ ಅನ್ನೋದು ನನಗೆ ಗೊತ್ತಿದೆ. ಬಟ್ ಏನು ಮಾಡೋದು, ಹೊರಗೆ ಮಾಡ್ತಿರೋ ಈ ಚಟಾದಿಗಳು ಅವನ್ನ ಬಿಡಿಸೋದಕ್ಕೆ ನನ್ನ ಕೈಲಿ ಆಗ್ತಾನೆ ಇಲ್ಲ. ನಾನು ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಅವ್ನು ನನ್ನನ್ನು ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ. ಹೊರಗಿರೋ ಹುಡುಗಿಯರನ್ನೆಲ್ಲ ಬಿಟ್ಟಿದ್ದಾನೆ. ಅನ್ಫಾರ್ಚುನೇಟ್ಲಿ ನೀನೇ ಸಿಕ್ಕಾಕೊಂಡ್ಬಿಟ್ಟಿದ್ಯಾ. ಅದು ನಿನ್ನ ಕರ್ಮ ಆಗಿದೆಯೋ ಏನೋ, ನಿನ್ನ ಪುಣ್ಯನೋ, ನನಗಂತೂ ಗೊತ್ತಾಗ್ತಿಲ್ಲ. ತಗೋ ಕುಡಿ. ನಿನಗೆ ಅನಿಸ್ತಿರ್ಬೇಕಲ್ಲ ಇದೆಲ್ಲ ಗೊತ್ತಿದ್ದು ನಾನು ಹೇಗಿದ್ದೀನಿ ಅವ್ನ ಜೋಡಿ ಅಂತ. ನಾ ಎಂಥ ಫ್ಯಾಮಿಲಿಯಿಂದ ಬಂದೀನಿ ಅಂದರೆ, ಸಂಸ್ಕಾರ ಅಂದರೆ ಡಿವೋರ್ಸ್ ಅಂದ್ರೆ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿಯಿಂದ ಬಂದಿರೋಳು ನಾನು. ಅಲ್ಲಿ ನಾನು ಇವಾಗ ಏನಾದರೂ ಹಿಂಗೆಲ್ಲ ಆಗ್ತಿದೆ, ನಾನು ಡಿವೋರ್ಸ್ ತೊಗೊತೀನಿ ಅಂದರೆ ಯಾರೂ ನಂಬೋದಿಲ್ಲ, ನನ್ನ ಯಾರೂ ಸೇರಿಸೋದು ಇಲ್ಲ. ಮದುವೆ ಆಗಿದೆ ನಂದು, ಇಂಥವೆಲ್ಲ ನಾನು ನಿಭಾಯಿಸಲೇಬೇಕಾಗಿದೆ. ಬಟ್ ನಿನಗೆ ಯಾಕೆ ಕರ್ಮ ಬೇಕು? ಶಾಲಿನಿ, ನಿನ್ಗೆ ಅನಿಸುತ್ತಾ ನನಗೇನು ಕಡಿಮೆ ಇದೆ ನೋಡು? ಅಂದದಲ್ಲಿ ಐಶ್ವರ್ಯ ತುಂಬಿದೆ ನನಗೆ. ಅಂದಾನೇ ಐಶ್ವರ್ಯ ಆಗಿರೋ ನಾನು ನನ್ನನ್ನು ಬಿಟ್ಟು ನನ್ನ ಗಂಡ ಬೇರೆಯವಳ ಅಂತ ಹೋಗ್ತಾನಂದ್ರೆ ನೀನೇ ತಿಳ್ಕೊಂಡ್ಬಿಡು. ಅಂಥವಳಿಗೆ ಚೀಟಿಂಗ್ ಮಾಡ್ತಾರೆ. ಹೋಗ್ಲಿ, ನಾನು ಅವನ್ನ ಬಿಟ್ನೆ ಅಂತ ತಿಳ್ಕೊ, ನಾನು ಡಿವೋರ್ಸ್ ಕೊಟ್ಟೆ ಅಂತಾನೆ ತಿಳ್ಕೊ. ಅವಳು ಮತ್ತೊಬ್ಬಳ ಮದುವೆ ಆಗ್ತಾನೆ, ಆ ಹುಡುಗಿ ಯಾವ ಪರಿಸ್ಥಿತಿ ತರಬಾರ್ದು ಅವನು. ಅದಕ್ಕೋಸ್ಕರನೇ ನಾನು ಸುಮ್ಮನೆ ಇರೋದು. ಫಸ್ಟ್ ಆಫ್ ಆಲ್ ನಮ್ಮ ಮನೇಲಿ ಇದನ್ನೆಲ್ಲ ನಂಬೋದು ಇಲ್ಲ. ನಾನು ಏನಾದರೂ ಹೇಳಿದ್ರೆ ಯಾರೂ ಒಪ್ಪೋದು ಇಲ್ಲ, ಯಾಕಂದರೆ ಅವನು ಆ ಥರ ನಡ್ಕೊತಿದ್ದಾನೆ ನಮ್ಮ ಮನೇಲಿ. ಅದು ಅಲ್ಲದೆ ಅವ್ನು ನಡೆಸ್ತಾ ಇರೋ ಈ ಸಂಬಂಧಗಳೆಲ್ಲ ನನಗೆ ಗೊತ್ತು. ಆದರೂ ನಾನು ಏನು ಮಾಡೋಕ್ಕಾಗ್ತಿಲ್ಲ. ನಾನು ಏನು ಆ್ಯಕ್ಷನ್ ತೊಗೊಳೋದಕ್ಕೂ ಆಗ್ತಿಲ್ಲ. ನಾನು ಇದನ್ನು ಪ್ರೂಫ್ ಆಗಿ ತೊಗೊಂಡೋಗಿ ಕೊಟ್ಟರು ಯಾರೂ ನಂಬೋದೂ ಇಲ್ಲ. ಆಮೇಲೆ ಡಿವೋರ್ಸ್ ತೊಗೊತೀನಿ ಅಂದರೆ ನಮ್ಮ ಮನೇಲಿ ಒಪ್ಪೋದೂ ಇಲ್ಲ. ಹಾಗಂದ್ರೆ ನಿಮ್ಮ ಪ್ರಕಾರ ನಾನು ಅವನಿಗೆ ಏನೂ ಅಲ್ಲ. ಇದೆಲ್ಲ ನನಗೆ ಹೇಳ್ತಾ ಇರೋದು ಸುಳ್ಳು. ಹಾಗಾದರೆ ಅವ್ನು ಹೇಳಿದ ನೀನನ್ನು ಫೋರ್ಸ್ಫುಲಿ ಸುಮ್ಮನೆ ಮದುವೆ ಆಗಿದ್ದೀನಿ ನಾನು ಅವ್ರ ಅಪ್ಪ ಅಮ್ಮಂಗೋಸ್ಕರ, ಅದೆಲ್ಲ ಸುಳ್ಳು. ಮತ್ತೆ ಅವನು ಅಮ್ಮಂಗೆ ಆರಾಮಿಲ್ಲ, ಅದಕ್ಕೆ ನಾನು ನಿನಗೆ ಡಿವೋರ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ. ನನಗೆ ತುಂಬಾನೇ ನಂಬಿಸ್ತಿದ್ದಾನೆ. ನನ್ನ ಅಮ್ಮ ತೀರ್ಕೊಂಡು 5 ವರ್ಷ ಆಯಿತು. ಅವರು ನನ್ನ ಮದುವೆಗಿನ ಮುಂಚೆನೇ ತೀರ್ಕೊಂಡಿದ್ದಾರೆ. ಅಂದರೆ ಇಷ್ಟು ದಿವಸ ನನಗೆ ಸುಳ್ಳು ಹೇಳ್ತಾನೆ ಬಂದ ಅವನು. ನಾನು ಮಾತು ಹೇಳಿ ನೀನೇ ಸುಳ್ಳು ಹೇಳ್ಕೊತಿದ್ಯಾ. ಅವ್ನು ಬ್ಲೇಮ್ ಮಾಡೋದ್ರಲ್ಲಿ ಏನೂ ಇಲ್ಲ. ನಾನು ಅವ್ನ ಪರವಾಗಿ ಮಾತಾಡ್ತಾ ಇಲ್ಲ. ನೀನು ಅರ್ಥ ಮಾಡ್ಕೊ. ಮದುವೆ ಆದ ಗಂಡಸನ ಜೋಡಿ ನಿಂದೇನು ಕೆಲಸ? ಶಾಲಿನಿ, ಏನು ಕಡಿಮೆ ಇದೆ? ಅಳಬೇಡ. ಏನು ಕಡಿಮೆ ಇದೆ ನಿನಗೆ? ಅಂದ ಇದೆ, ಐಶ್ವರ್ಯ ಇದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯಾ.
ಅಲ್ಲ, ಮದ್ವೆ ಆಗದೆ ಇರೋ ಗಂಡ್ಮಕ್ಳು ನಿನ್ನನ್ನ ಕ್ಯೂ ಹಚ್ತಾರೆ. ಈ ಮದ್ವೆ ಆಗಿರೋ ಗಂಡಸಿನಿಂದ ಯಾಕೆ ಹೋಗ್ತೀಯಾ? ಅದು ಅಲ್ಲದೆ ಹೆಂಡತಿಯನ್ನೇ ಚೀಟ್ ಮಾಡೋನು ನಿನಗ್ ಚೀಟ್ ಮಾಡಲ್ಲ ಅಂತ ಯಾವ ಕಾರಣದಿಂದ ನೀನು ಅವನನ್ನ ನಂಬಿ ಬಂದಿದ್ಯಾ? ಯಾವುದನ್ನ ನೋಡಿ ನೀನು ಅವನ್ನ ಇಷ್ಟಪಡ್ತಿದ್ಯಾ? ನಿನ್ನನ್ನ ನೀನ್ ಚೀಟ್ ಮಾಡ್ತಾ ಇದೀಯಾ, ಅವ ನಿನ್ನನ್ನು ಚೀಟ್ ಮಾಡ್ತಿಲ್ಲ. ಅವ್ ಹೇಳೋ ಬಣ್ಣ ಬಣ್ಣದ ಮಾತುಗಳನ್ನ ನಂಬ್ಕೊಂಡು ನೀನು ಮೋಸ ಹೋಗ್ತಿದ್ಯಾ. ಒಂದ್ ಮಾತು ಹೇಳಿ, ಹೆಂಡತಿನ ಚೆನ್ನಾಗಿ ನೋಡ್ಕೋದೇ ಇರೋನು, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋದೇ ಇರೋನು ಇಟ್ಕೊಂಡವಳ ಚೆನ್ನಾಗಿ ನೋಡ್ಕೊಂತಾಳೆ ಅಂತ ಹೇಗೆ ಅನ್ಕೊಂತೀಯ ನೀನು? ಈ ಗಂಡಸರು ಯಾವ ತರ ಗೊತ್ತಾ? 3 ದಿನ ಸುಖಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ. 3 ನಿಮಿಷ ಸುಖಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾರೆ. ಸುಳ್ಳು ಹೇಳೋದಕ್ಕೂ ರೆಡಿ ಇರ್ತಾರೆ, ಕಾಲು ಹಿಡಿಯೋದಕ್ಕೂ ರೆಡಿ ಇರ್ತಾರೆ. ಬಣ್ಣ ಬಣ್ಣದ ಮಾತುಗಳಿಗೆ ನಾವು ಬೆರಗಾಗಿ ಬಿಟ್ರೆ ನಮ್ಮ ಜೀವನ ಹಾಳಾಗಿ ಹೋಗುತ್ತೆ. ಅದು ಅಲ್ಲದೆ ಹೆಣ್ಣುಮಕ್ಕಳ ಜೀವನ ಸೆರಗಿನಲ್ಲಿರೋ ಶರಗಿದ್ದಂಗೆ ಹೋಗಿ ನಮ್ಮ ಶರಗು ಮುಳ್ಳಿನ ಮೇಲೆ ಬಿದ್ರೂ ಹರಿಯೋದು ನಮ್ಮ ಜೀವನ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ನೀನ್ ಕಲ್ತವಳಿದೀಯಾ, ಎಜುಕೇಟೆಡ್ ಇದೆಯಾ? ಆಮೇಲೆ ಈ ಮನೆ ನೋಡಿದ್ರೆ ನನ್ಗೆ ಅನ್ಸುತ್ತೆ ನೀನು ದೊಡ್ಡ ಶ್ರೀಮಂತರ ಮಗಳು ಅನ್ಸುತ್ತೆ. ಮತ್ತೆ ನೀನು ಹಾಕೊಂಡಿರೋ ಬಟ್ಟೆಗಳನ್ನೆಲ್ಲ ನೋಡಿದ್ರೆ ನನಗೆ ನೀನು ಸಂಸ್ಕಾರ ಉಳ್ಳೋಳು ಅಂತ ಅನ್ಸುತ್ತೆ. ಇಷ್ಟ ಇದ್ರು ಯಾಕೆ ನೀನು ಮದುವೆ ಆಗದ ಗಂಡನ ಹಿಂದೆ ಬಿದ್ದಿದ್ಯಾ? ಒಂದ್ ಹೇಳಿ, ಈ ಪ್ರೀತಿ ಮನುಷ್ಯನ ಪಾಗಲ್ ಮಾಡುತ್ತೆ, ಅಂದ್ರೆ ಹುಚ್ಚರನ್ನಾಗಿ ಮಾಡುತ್ತೆ. ಬಟ್ ನಾನು ನಿನ್ ಮೆಚ್ಚಬೇಕಾಗಿದ್ದೆ. ನೀನೇ ಫಸ್ಟ್ ಹುಡುಗಿ ನನಗೆ ಬಂದು ನಿನ್ ಗಂಡ ಈ ತರ ನನ್ನ ಜೋಡಿ ಇದಾನೆ ಅಂತ ಹೇಳಿ ನನಗೆ ಇದನ್ನ ಮಾಡಿದ್. ಇಷ್ಟು ದಿನ ಯಾರ ಇದ್ಲಲ್ಲ ಅವಳು ಯಾವುದತ್ತು ನನಗೆ ಮಾಡಿಲ್ಲ, ಬಟ್ ನಾನೇ ಅವಳನ್ನ ಯಾವತ್ತು ದೂರ ಇಟ್ಟಿದ್ದೆ. ಆದ್ರೆ ನಾನು ನಿನ್ನ ಕರೇಜಿಗೆ ಮೆಚ್ಚಬೇಕಾಗತ್ತೆ. ಹಾಗೇನೆ ನಾನು ಇವತ್ತು ನಿನ್ನ ಜೋಡಿ ನಿಲ್ತೀನಿ, ನಿನಗೆ ಸಪೋರ್ಟ್ ಆಗಿರ್ತೀನಿ. ಹಚ್ಚು ಫೋನ್ ಅವನಿಗೆ. ಆದರೆ ಈಗಾಗಿರೋದೆಲ್ಲ ಮರ್ತು ಬಿಡು, ಮರ್ತು ನಿನ್ನ ಜೀವನನ ನೀನು ನೋಡ್ಕೋ. ಇವಾಗ ಆಗಿರೋದನ್ನು ನಾನು ಏನು ಮಾಡೋಕ್ಕಾಗಲ್ಲ, ಅದು ನಿನ್ನ ತಪ್ಪು, ನೀನಾಗೇ ಸರಿಪಡಿಸ್ಕೋಬೇಕಾಗಿತ್ತು. ಇವಾಗ ನನ್ನ ಕಡೆ ಏನಿದೆ ಅದನ್ನು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ಮಾಡಲ್ಲ ಅಂತ ಯಾವತ್ತೂ ಹೇಳಲ್ಲ. ಆದರೆ ಈ ಮೋಸನ ಇನ್ಯಾವತ್ತೂ ಹೋಗಬೇಡ, ಅಳಬೇಡ. ಏನು, ನೀನು ನನ್ನ ತಂಗಿ ಥರನೇ ಅಳಬೇಡ, ಬಟ್ ಯಾವತ್ತೂ ಈ ಥರ ಮೋಸ ಹೋಗಬೇಡ. ಇವಳಿಗೆ ಅಷ್ಟೇ ಅಲ್ಲ, ಪ್ರಿಯ ವೀಕ್ಷಕರೇ, ನಿಮಗೂ ಕೂಡ ಹೇಳ್ತಾನೆ, ಯಾರು ಹೆಣ್ಮಕ್ಳು ಈ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ, ಪ್ರೀತಿ ಅನ್ನೋ ಹೆಸರಲ್ಲಿ ಹುಚ್ಚುತನ ಮಾಡಕ್ಕೆ ಹೋಗಬೇಡಿ. ಒಬ್ಬ ಮನುಷ್ಯ ಮದುವೆ ಆಗಿರೋ ಹುಡುಗ ಆಗಿರಲಿ, ಮದುವೆ ಆಗದೇ ಇರೋ ಹುಡುಗ ಆಗಲಿ, ಅವ್ನು ಯಾರು, ಏನು, ಅವ್ನ ಬ್ಯಾಕ್ಗ್ರೌಂಡ್ ಏನು, ಅವ್ನು ನಮ್ಮನ್ನ ಯಾಕೆ ಪ್ರೀತಿ ಮಾಡ್ತಿದ್ದಾನೆ ಅದನ್ನೆಲ್ಲ ತಿಳ್ಕೊಳ್ಳಿ. ಬರೀ ನಮ್ಮ ದೇಹಕ್ಕೋಸ್ಕರ ಪ್ರೀತಿ ಮಾಡೋನು ಯಾವತ್ತೂ ನಮ್ಮನ್ನ ಚೆನ್ನಾಗಿ ನೋಡ್ಕೋದಿಲ್ಲ. ನಮ್ಮನ್ನೋಸ್ಕರ ನಮ್ಮನ್ನು ನೋಡಿ ಪ್ರೀತಿ ಮಾಡೋನು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾನೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಮೋಸ ಹೋಗಬೇಡಿ ಹುಡುಗಿರಿ. ಹಾಗಂತ ಹೇಳಿ ಎಲ್ಲ ಗಂಡಸರು ಕೆಟ್ಟವರು ಅಂತ ಹೇಳಲ್ಲ, ಅದರಲ್ಲಿ ಇರ್ತಾವ ಒಂದೊಂದು ಕ್ರಿಮಿಕೀಟಗಳು, ಅವ್ನು ಅವಾಗ ನಾವು ಹೊಸಕ್ಕೆ ಹಾಕ್ತಾನೆ ಇರಬೇಕು. ಹಚ್ಚು ಫೋನ್ ಅವಂಗೆ. ಆಯ್ತಕ್ಕ, ಇನ್ನಾದ್ರೂ ಸುಧಾರಿಸ್ಕೋ, ಇನ್ನಾದ್ರೂ ಜೀವನನ ಅರ್ಥ ಮಾಡ್ಕೊಂಡು ನಡಿ. ಹಾಯ್ ಬೇಬಿ, ಸಡನ್ಲಿ ಕಾಲ್ ಮಾಡಿದೆ ಬಾ ಅಂತ. ಸರ್ಪ್ರೈಸ್ ಇತ್ತು ಅದಕ್ಕೆ.